ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದಿನ, ಜನ್ಮ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಮೊದಲದಾಗಿ ನಾನು 78ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಸಮಸ್ತ ಎಲ್ಲ ನಾಗರಿಕರಿಗೂ ನಾನು ಹೃತ್ಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಫಸ್ಟ್ ಟೈಮ್ ನಾನು ತಹಸೀಲ್ದಾರಾಗಿ 2ನೇ ವಾರ ನಾನು ಇಲ್ಲಿ ಬಂದಿದ್ದೀನಿ. ಮೊದಲ ಕಾರ್ಯಕ್ರಮ ಮತ್ತು ಮೊದಲ ಪೋಸ್ಟಿಂಗ್ ಕೂಡ ಹೌದು. ನನ್ನ ಊರು ನಮ್ಮ ಜನ ಸೇವೆ ಮಾಡೋದ್ರಲ್ಲೇ ಮಾಡಬೇಕು ಅಂತ ಬಂದಿದ್ದೀನಿ. ಜೊತೆಗೆ ಫಸ್ಟ್ ಟೈಮ್ ನನಗೆ ಈ ಕಾರ್ಯಕ್ರಮ ಇವತ್ತೇನು 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಒಂದು ಉತ್ಸಾಹದಲ್ಲಿ ನಾವು ಭಾಗವಹಿಸಿದ್ದೀವಿ. ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ CO ಕೂಡ ಮೇಡಮ್ ಕೂಡ ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇವತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ಒಂದು ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಕನ್ನಡ ಜ್ಯೋತಿ ರಥಯಾತ್ರೆ ಏನು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿನಲ್ಲಿ 2023 ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ, ಅಂದರೆ ಕರ್ನಾಟಕ ಎಂಬುದಾಗಿ 1956 ನವೆಂಬರ್ 1ನೇ ತಾರೀಕು ನವಮೈಸೂರು ರಾಜ್ಯ ಇತ್ತು. ಅದು 1973 ನವೆಂಬರ್ 1ನೇ ತಾರೀಕು ಡಿ ದೇವರಾಜ ಅರಸರವರ ಮುಖ್ಯಮಂತ್ರಿಗಳ ಕಾಲದಲ್ಲಿ ಕರ್ನಾಟಕ ಎಂಬುದಾಗಿ ನಾಮಕರಣ ಆದಾಗ ಅದು 50 ವರ್ಷಗಳ ಸಂಭ್ರಮವನ್ನು ಕಳೆದ ವರ್ಷ 2023 ನವೆಂಬರ್ 1ನೇ ತಾರೀಕು ಆಚರಣೆ ಮಾಡಲಾಯಿತು. ಆ ನಿಮಿತ್ತವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಇಡೀ ರಾಜ್ಯದ ಎಲ್ಲ ತಾಲೂಕುಗಳನ್ನು ಮೂಲಕ ನಾಡನ್ನೇ ಕೂಡ ಅದು ಸಂಚಾರ ಮಾಡ್ತಾ ಇದೆ. ಆ ಕನ್ನಡ ಜ್ಯೋತಿ ರಥಯಾತ್ರೆ ಇವತ್ತೇ ಕೂಡ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಕೂಡ ಅರವಳಿಗೆ ಬಂದಿರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ಬೋದು. ಈ ಎರಡು ಸಂಭ್ರಮಗಳ ಸಂಗಮ ಈ ದಿನ ಆಗ್ತಾ ಇದೆ. ಹಾಗಾಗಿ ಈಗ ಕನ್ನಡ ಜ್ಯೋತಿ ರಥಯಾತ್ರೆ ಕೂಡ ಈ ಕಾರ್ಯಕ್ರಮ ಆದಮೇಲೆ, ಅಂದರೆ ಏನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆದಮೇಲೆ ಎಲ್ಲ ಮಕ್ಕಳು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು, ಬೇರೆ ಬೇರೆ ಎಲ್ಲ ಸಂಘಟನೆ, ರೈತರ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರೂ ಕೂಡ ನಾನು ನಮ್ಮ ಒಂದು ಆಡಳಿತ ಮಂಡಳಿಯಿಂದ ನಾನು ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನು ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಅಂತಂದರೆ ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ನಾಡು ನುಡಿಗೋಸ್ಕರ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯಾಗಿ ಅವರ ನೆನಪಿಗೋಸ್ಕರ ಇನ್ನು ಮುಂದೆ ರಕ್ತದಾನ ಶಿಬಿರವನ್ನು ನಾವು ಮಾಡಬೇಕು ಅಂದ್ಕೊಂಡು ಈ ಮೊದಲ ಬಾರಿಗೆ ನಾವು ಅದನ್ನು ಆಯೋಜನೆ ಮಾಡಿದ್ದೀವಿ. ಇದು ಇಲ್ಲಿ ಅರಳಿ ತಾಲೂಕಿನಲ್ಲಿ ಈಗ ಆರಂಭವಾಗಿದ್ದು ಇನ್ನು ಮುಂದಿನ ವರ್ಷದಲ್ಲಿ ಇಡೀ ದೇಶದ ಎಲ್ಲ ಕಡೆಯೂ ಕೂಡ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರಕ್ತದಾನ ಕೊಡುವಂತಾಗಲಿ, ಅದಕ್ಕೆ ನಮ್ಮ ಅರಳಿಯ ಎಲ್ಲ ನಾಗರಿಕರು ಕೂಡ ಸ್ಪಂದಿಸಿದ್ದಾರೆ, ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿ ಮುಂದೆ ಎಲ್ಲರೂ ಕೂಡ ಒಂದು ಮಾದರಿಯಾಗಲಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಅಂದ್ಕೊಂಡಿದ್ವಿ ಒಂದು ಸುಮಾರು ದಾಖಲೆ ಮಟ್ಟದಲ್ಲಿ ರಕ್ತದಾನ ಶಿಬಿರ ಮಾಡಬೇಕು ಅಂತೇಳಿ ನಮಗೆ ಸಮಯದ ಅವಕಾಶ ಕಡಿಮೆ ಇತ್ತು. ಹಾಗೆ ಮುಂದಿನ ವರ್ಷದಲ್ಲಿ ಖಂಡಿತ ಒಂದು ದಾಖಲೆ ಮಟ್ಟದಲ್ಲಿ ರಕ್ತದಾನ ಕೂಡ ಆಗುತ್ತೆ. ಜೊತೆಗೆ ಅದು ಮುಖ್ಯವಾಗಿ ಆಡಳಿತ, ಅಂದರೆ ಈ ಒಂದು ಅರಳಿ ಹೊಸ ತಾಲೂಕು ಸವಾಲುಗಳಿದೆ, ಇಲ್ಲ ಅಂತಲ್ಲ, ಸಮಸ್ಯೆಗಳಿಲ್ಲ ಅಂತಲ್ಲ. ಹಾಗಾಗಿ ಅವಾಗೆಲ್ಲವನ್ನು ಕೂಡ ನಾವು ಮೆಟ್ಟು ನಿಂತು ಒಳ್ಳೆ ರೀತಿಯಲ್ಲಿ ಕೂಡ ಎಲ್ಲರೂ ಒಗ್ಗಟ್ಟಿಂದ ಎಲ್ಲ ಸಂಘಟನೆಗಳು, ಎಲ್ಲ ಜನರು, ನಾಗರಿಕರೆಲ್ಲ ಕೂಡ ಒಂದು ಸ್ಪಂದನೆ ಮಾಡಿದೆ. ಆದರೆ ಖಂಡಿತ ಮತ್ತು ಎಲ್ಲ ಶಾಸಕರು ಕೂಡ ಅಷ್ಟೇ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ನನ್ನನ್ನು ಶಾಸಕರು, MLA ಅವರು ಮತ್ತು ಮಾಜಿ ಸಂಸದರು ಮತ್ತು DCM ಅವರು ಕೂಡ ಇಲ್ಲಿ ಕಳಿಸಿದ್ದಾರೆ. ಈ 3ನೇ ಸೇವೆ ಮಾಡೋ ಹೋಗಿ ಅಂತೇಳಿ ಆ ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ನಾನು ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಜನರು ನನಗೆ ಸಪೋರ್ಟನ್ನು ಕೊಡಬೇಕು, ಸಹಕಾರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಎಲ್ಲ ವಿಷಯದಲ್ಲೂ ಅಷ್ಟೇ ಸಹಭಾಗಿತ್ವ ತೋರಿಸ್ಬೇಕು ಅಂತ. ತುಂಬ ಕೆಲಸಗಳಿದೆ. ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರವರು ಹಲವಾರು ನಮಗೆ ಒಂದು ಒಳ್ಳೆಯ ಕಂದಾಯದಲ್ಲಿ ಒಂದು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಪೂರಕವಾಗಿ ಕೆಲಸ ಮಾಡಬೇಕಾಗಿದೆ. ಜನರು ಅದಕ್ಕೆ ಕೈ ಜೋಡಿಸಿದೆ. ಆದರೆ ಖಂಡಿತ ಅವರ ಒಂದು ಆಶಯ ಏನಿದೆ ಅದೆಲ್ಲ ಕೂಡ ಈಡೇರಿಸೋದಕ್ಕೆ ಖಂಡಿತ ನಾವು ಮಾಡ್ತೀವಿ. ನಾವು 24 ಗಂಟೆ ಕೂಡ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಉತ್ಸಾಹ ಇದೆ. ಉತ್ಸಾಹ ಎಲ್ಲರೂ ಕೂಡ ಕುಗ್ದಾಗೆ ಈ ಜನರು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಮುಂದಿನ ತಿಂಗಳಿಂದಲೇ ಕೂಡ ನಾವೇನು ಕೆರೆ ಒತ್ತುವರಿ ಆಗಿದೆ ಮತ್ತು ಏನು ಸರ್ಕಾರದ ಭೂಮಿ ಈಗಾಗಲೇ ಕೂಡ ಹಲವಾರು ಜನ ಬೇರೆ ರೀತಿಯಲ್ಲಿ ಕೂಡ ಅದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಕಬಳಿಸ್ಕೊಂಡಿದ್ದಾರೆ, ಅದೆಲ್ಲ ಕೂಡ ನಾವು ತೆರವು ಮಾಡಬೇಕು.
ಅಂತೇಳಿ ಜನರೆಲ್ಲ ಕೂಡ ಇವತ್ತೇನು ಸ್ವತಂತ್ರ ದಿನಾಚರಣೆ ಎಂದು ಅಂದರೆ ಸಂಘರ್ಷಗಳಾಗಿದ್ದು ಹಿಂದೆ ಎಲ್ಲ ಕೂಡ ನೆಮ್ಮದಿಗೋಸ್ಕರ, ಈ ಪ್ರಜಾಪ್ರಭುತ್ವದಲ್ಲಿ ನೆಮ್ಮದಿ ಕಾಣೋದಕ್ಕೋಸ್ಕರ ಹಲವಾರು ಯುದ್ಧಗಳು ಸಂಘರ್ಷಗಳಾಯಿತು. ಅದು ನೆಮ್ಮದಿ ಕಳ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವು ಸಂಘರ್ಷ ಮಾಡ್ತಾಯಿದ್ದೀವಿ, ಸಣ್ಣ ಸಣ್ಣ ತುಂಡು ಭೂಮಿಗೋಸ್ಕರ. ಹಾಗಾಗಿ ಜನರು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ, ಸರ್ಕಾರ ಇರೋದೇ ನಮಗಾಗಿ, ನಮ್ಮ ಕಲ್ಯಾಣಕ್ಕೋಸ್ಕರನೇ, ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಜನ ಎಲ್ಲ ಕೂಡ ಸಹಕಾರ ಮಾಡಿದೆ ಅಂದರೆ ಖಂಡಿತ ಒಳ್ಳೆಯ ಕಲ್ಯಾಣಕರವಾದ ಒಂದು ಯೋಜನೆಗಳನ್ನು ಕೂಡ ಸರ್ಕಾರ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಿಮಗೆಲ್ಲರೂ ಕೂಡ ನಾನು ನಮಸ್ಕಾರ ಹೇಳೋದಕ್ಕೆ ಇಷ್ಟ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾನಮ್ಮ. ಅನ್ಯರು ಬಂದರೂ ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ
नसीबों वाला था तेरी मिट्टी में दिल जावा गुल बन के मैं खिल जावा इतनी सी है दिल की आरज़ू चिंगारी सिर से जुनून तक ले जाना हर कतरा बोल रहा ಹಬ್ಬ ಹಬ್ಬ ನಾಡ ಹಬ್ಬ 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 ಜೋರು ಹಬ್ಬ ತಾಳ ಮೇಳ ತಂದ ಹಬ್ಬ ನಮ್ಮ ದೇಶ ತುಂಬಾ ದೊಡ್ಡ ಹಬ್ಬ ಕೆಂಪು ಕೋಟೆಯ ಮೇಲೆ ನಮ್ಮ ಬಾವುಟ ಇಲ್ಲು ಹಾರಿಗೆ ನಮ್ಮ ನಾಡ ಬಾವುಟ ಸ್ವಾತಂತ್ರ್ಯವೇ ನಾಡ ಹಬ್ಬವಾಗಿದೆ 50 ವರ್ಷ ನಮ್ಮ ಪಾಲಿಗಾಗಿದೆ ಏರಿ ಧ್ವಜವು ಮೇಲೆ ಮೇಲೆ ಹಾರಿದೆ ಆಡೋ ಹಾಡಿಗೆ ತೇಲಿ ತಾನು ತೂಗಿದೆ ಹಬ್ಬ ಹಬ್ಬ ನಾಡ ಹಬ್ಬ 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 ಜೋರು ಹಬ್ಬ ಹೇ ತಾಳ ಮೇಳ ತಂದ ಹಬ್ಬ ನಮ್ಮ ದೇಶ ತುಂಬಾ ದೊಡ್ಡ ಹಬ್ಬ ಧೂಳು ಎಬ್ಬಿಸು ಬಾರಿ ಗಾಳಿ ಹೆಬ್ಬಿಸು ಹಬ್ಬ ಹಬ್ಬ ನಾಡ ಹಬ್ಬ